ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಪರ್ಸಿಮನ್ ಅನ್ನೋ ಒಂದು ಹಣ್ಣಿಂದ ಡೆಸರ್ಟ್ ಮಾಡ್ತಿದ್ದೇನೆ. ಇದಂತೂ ಮಾಡ್ಲಿಕ್ಕೆ ತುಂಬಾ ಸುಲಭ ಹಾಗೆ ತುಂಬಾ ರುಚಿಕರವಾಗಿರ್ತದೆ. ಇದರಲ್ಲಿ ನಾನು ಯಾವುದೇ ತರಹದ ಶುಗರ್ ಅನ್ನು ಬಳಸ್ತಾ ಇಲ್ಲ. ಅದರಿಂದ ಇದೊಂದು ಹೆಲ್ತಿ ವರ್ಷನ್ ಆದ ಒಂದು ಡೆಸರ್ಟ್ ಅಂತಾನೆ ಕರಿಬಹುದು. ಈ ಪರ್ಸಿಮನ್ ಡೆಸರ್ಟ್ ಅಥವಾ ಪುಡ್ಡಿಂಗ್ ಮಾಡ್ಲಿಕ್ಕೆ ನಾನಿಲ್ಲಿ ಒಂದು ಪರ್ಸಿಮನ್ ಹಣ್ಣನ್ನು ಬಳಸ್ತಿದ್ದೇನೆ. ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ತುಂಡು ಮಾಡ್ಕೊಳ್ತೇನೆ. ಪರ್ಸಿಮನ್ ಹಣ್ಣನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಇವಾಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕೊಳ್ತೇನೆ. ಜೊತೆಗೆ 1 ಟೇಬಲ್ ಸ್ಪೂನ್ ಕೋಕೋ ಪೌಡರ್, ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ತೇನೆ. ಇದು ಸ್ಮೂತ್ ಆಗಿ ಪೇಸ್ಟ್ ಬರಬೇಕು. ಅಷ್ಟು ತನಕ ನಾವು ಇದನ್ನ ಚೆನ್ನಾಗಿ ರುಬ್ಕೊಳ್ಬೇಕಾಗ್ತದೆ. ಇದಿವಾಗ ಪೇಸ್ಟ್ ರೆಡಿ ಆಗಿದೆ. ಇವಾಗ ನಾನು ಮಾಡಿರೋ ಪೇಸ್ಟ್ ಅನ್ನು ಬೌಲಿಗೆ ಹಾಕೊಳ್ತೇನೆ. ನಾನಿಲ್ಲಿ ಸ್ಟೀಲ್ ಬೌಲ್ ಅನ್ನು ಬಳಸ್ತಿದ್ದೇನೆ. ನೀವು ಬೇಕಿದ್ರೆ ಗ್ಲಾಸ್ ಬೌಲ್ ಅನ್ನು ಸಹ ಬಳಸಬಹುದು. ಇದನ್ನು ಬೌಲಿಗೆ ಹಾಕಿದ ನಂತರ ಫ್ರಿಡ್ಜ್ ಅಲ್ಲಿ ಒಂದು 2 ರಿಂದ 3 ಗಂಟೆಗಳ ಕಾಲ ಅಥವಾ ಅದು ಗಟ್ಟಿ ಆಗೋ ತನಕ ನಾವು ಇದನ್ನ ಫ್ರಿಡ್ಜ್ ಅಲ್ಲಿ ಇಡಬೇಕಾಗ್ತದೆ. 2 ಗಂಟೆಗಳ ಕಾಲ ಆಗಿದೆ. ಇವಾಗ ಇದು ರೆಡಿ ಆಗಿದೆ. ನೀವೇ ನೋಡ್ತಿರ್ಬಹುದು ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನಾನು ಇದನ್ನ ಒಂದು ಪ್ಲೇಟಿಗೆ ಹಾಕಿ ಡಿಮೋಲ್ಡ್ ಮಾಡ್ತೇನೆ. ಡಿಮೋಲ್ಡ್ ಮಾಡಿದ ನಂತರ ನೀವು ಇದನ್ನ ಕೋಕೋ ಪೌಡರ್ ಇಂದ ಗಾರ್ನಿಶ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಬಾದಾಮಿಂದ ಗಾರ್ನಿಶ್ ಮಾಡ್ಕೊಳ್ತಿದ್ದೇನೆ. ನಿಮ್ಗೆ ಹೇಗೆ ಬೇಕೋ ಆ ತರ ಅದನ್ನ ಗಾರ್ನಿಶ್ ಮಾಡ್ಕೊಳ್ಬಹುದು. ನೀವು ಇದನ್ನ ಯಾವ ಶೇಪ್ ಬೇಕು ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಬಹುದು. ಸಿಂಪಲ್ ಹಾಗೆ ಟೇಸ್ಟಿ ಆದ ಪರ್ಸಿಮನ್ ಫ್ರೂಟ್ ಡೆಸರ್ಟ್ ರೆಡಿ ಆಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಇನ್ನು ಹೆಚ್ಚಿನ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.